ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ತೇರದಾಳಕ್ಕೆ ಒಂದು ವಿಶಿಷ್ಟ ಸ್ಥಾನವಿದೆ. ಇದು ಕೇವಲ ಪಟ್ಟಣವಲ್ಲ, ಶರಣರ ಹಾಗೂ ಸಂತರ ತಪೋಭೂಮಿ. ಇಂದು ನಾವು ನೋಡುತ್ತಿರುವ ಈ ನೂತನ ಅಲ್ಲಮಪ್ರಭು ದೇವಸ್ಥಾನದ ಹಿಂದೆ ಆಧ್ಯಾತ್ಮಿಕ ಪರಂಪರೆಯಿದೆ. 12ನೇ ಶತಮಾನದ ಕ್ರಾಂತಿಕಾರಿ ಪುರುಷ, ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾದ ಅಲ್ಲಮಪ್ರಭುಗಳು, ಅವರ ವೈರಾಗ್ಯ ಮತ್ತು ಜ್ಞಾನದ ಸಂಕೇತವೇ ಈ ಮಂದಿರ. ಈ ನೂತನ ದೇವಸ್ಥಾನವನ್ನು ಪ್ರಾಚೀನ ವಾಸ್ತುಶಿಲ್ಪದ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಚಾಲುಕ್ಯ ಮತ್ತು ಕದಂಬ ಶೈಲಿಯ ನೆನಪು ಮಾಡಿಕೊಡುವ ಈ ಗೋಪುರಗಳು ಮತ್ತು ಕೆತ್ತನೆಗಳು ನಮ್ಮ ಕಲೆ ಎಷ್ಟೊಂದು ಶ್ರೀಮಂತವಾಗಿತ್ತು ಎಂಬುದಕ್ಕೆ ಸಾಕ್ಷಿ. ಪ್ರತಿಯೊಂದು ಕಂಬವು ಒಂದು ಕಥೆಯನ್ನು ಹೇಳುತ್ತದೆ. ಇತಿಹಾಸದ ಪ್ರಕಾರ ತೇರದಾಳವು ಜೈನ ಮತ್ತು ಶೈವ ಸಂಸ್ಕೃತಿಗಳ ಸುಂದರ ಸಂಗಮ ಸ್ಥಳ. ಇಲ್ಲಿನ ಅಲ್ಲಮ ಪ್ರಭುಗಳ ಆರಾಧನೆ ಇಂದಿನಿಂದಲ್ಲ, ಇದು ತಲೆಮಾರುಗಳಿಂದ ನಡೆದು ಬಂದ ಭಕ್ತಿ. ಈ ನೂತನ ಮಂದಿರ ಆ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಭವ್ಯ ಪ್ರಯತ್ನ. ಅಲ್ಲಮ ಎಂದರೆ ಜ್ಞಾನ, ಪ್ರಭು ಎಂದರೆ ಶಕ್ತಿ. ಇತಿಹಾಸದ ಈ ಮಹಾನ್ ಚೇತನದ ದರ್ಶನ ಪಡೆಯಲು ಒಮ್ಮೆ ತೇರದಾಳಕ್ಕೆ ಬನ್ನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ.